ಮೊದಲು ನಾವಿಲ್ಲಿ ಏನ್ ಬಂದಿದ್ದೀವಿ ಮತ್ತೆ ಏನ್ ಮಾಡ್ತಾ ಇದೀವಿ ಅನ್ನೋದು ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಇದು ಕುಬೇರ ಮಹಾಲಕ್ಷ್ಮಿ ಅಂತ ಅಮ್ಮನವ್ರ ಹೆಸರು. ಈ ಅಮ್ಮನವ್ರಿಗೆ ಕುಬೇರ ಮಹಾಲಕ್ಷ್ಮಿ ಅಂತ ಏನಕ್ಕೆ ಹೆಸರಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಜಗತ್ ಸರ್ವಂ ದೈವಾಧೀನಂ, ದೈವಂ ಮಂತ್ರಾಧೀನಂ, ಮಂತ್ರಂ ಬ್ರಾಹ್ಮಣಾಧೀನಂ, ಬ್ರಾಹ್ಮಣೋ ಮಮ ದೇವತಾ ಅಂತ ಹೇಳ್ತಾರೆ. ಆದ್ರೆ ಈಗಿನ ಒಂದು ಕಲಿಕಾಲದಲ್ಲಿ ಏನಾಗಿದೆ, ಜಗತ್ ಸರ್ವಂ ಧನಾಧೀನವಾಗಿದೆ. ದುಡ್ಡಿಲ್ಲದೆ ಹೋದ್ರೆ ಪ್ರಪಂಚದಲ್ಲಿ ಬದುಕೋಕ್ ಸಾಧ್ಯನೇ ಇಲ್ಲ. ಆಕ್ಸಿಜನ್ ಇಲ್ಲದೆ ಹೋದ್ರು ದುಡ್ಡು ಕೊಟ್ಟು ತಗೋಬಹುದು, ಆದ್ರೆ ಆ ದುಡ್ಡನ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಯಾರಿಗೂ ಕೈನಲ್ಲಿ ನಿಲ್ತಾ ಇಲ್ಲ. ಯಾವುದೋ ಒಂದು ರೀತಿಯಲ್ಲಿ ಕೈನಲ್ಲಿ ನೀರು ಇಟ್ಕೊಂಡ್ರೆ ಹೇಗೆ ಜಾರೋಗುತ್ತೋ ಆ ರೀತಿಯಲ್ಲಿ ಜಾರೋಗ್ತಿದೆ. ಯಾವ ರೀತಿ ಹೋಗ್ತಿದೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಕೂಡ ಪ್ರಪಂಚದಲ್ಲಿ ಸುಖ, ಶಾಂತಿ, ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಆಸೆ ಇರುತ್ತೆ. ಕೆಲವರಿಗೆ ಮಾತ್ರ ದುಡ್ಡು ಸಂಪಾದನೆ ಮಾಡಬೇಕು, ಜಾಸ್ತಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಕೆಲವ್ರಿಗೆ ಮಾತ್ರನೇ, ಪ್ರಪಂಚದಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ. ರೇಷಿಯೋ ಹೇಳಿದ್ರೆ 100ಕ್ಕೆ 10 ಜನಕ್ಕೆ ಮಾತ್ರ ಜಾಸ್ತಿ ದುಡ್ಡು ಸಂಪಾದನೆ ಮಾಡಬೇಕು, ಜಾಸ್ತಿ ಇರಬೇಕು, ಈ ಪ್ರಪಂಚದಲ್ಲಿ ನಾವು ದುಡ್ಡು ಶ್ರೀಮಂತರಾಗಬೇಕು ಅಂತ ಇರುತ್ತೆ. ಇನ್ನು 90 ಜನಕ್ಕೆ ನೆಮ್ಮದಿಯ ಜೀವನ ಮಾಡಬೇಕು, ಏನ್ ದುಡ್ಡು ಬರ್ತಾ ಇದೆ ಆ ದುಡ್ಡಿನಲ್ಲೇ ಸುಖವಾದ ಸಂಸಾರ ನಡ್ಸ್ಕೊಂಡು ಹೋಗ್ಬೇಕು. ನಮಗೆ ನಾವೇನೋ ಕಷ್ಟಪಟ್ಟಿದ್ದೀವಿ, ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾವ್ಯಾವುದು ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ದೇವತೆಗಳು ತಮ್ಮದೇ ಆದಂತಹ ವಿಭಿನ್ನವಾದ ಶಕ್ತಿಯನ್ನು ಹೊಂದಿರ್ತವೆ. ಅಂದ್ರೆ ಎಲ್ಲಾ ದೇವತೆಗಳಿಗೂ ಎಲ್ಲಾ ರೀತಿಯಾದಂತಹ ಶಕ್ತಿ ಇರುತ್ತೆ. ಎಲ್ಲದನ್ನು ಕೊಡುವಂತಹ ಶಕ್ತಿ ಇದ್ರೂ ಕೂಡ ಕೆಲವೊಂದು ಶಕ್ತಿ ಅಂದ್ರೆ ಕೆಲವೊಂದು ವಸ್ತುಗಳನ್ನ ಮಾತ್ರ ಕೆಲವು ದೇವತೆಗಳು ಮಾತ್ರ ಕೊಡೋಕೆ ಸಾಧ್ಯ ಇರುತ್ತೆ. ಹಾಗೆ ಈ ಪ್ರಪಂಚದಲ್ಲಿ ನಾವು ಸುಖವಾಗಿ, ಶಾಂತಿಯಾಗಿ, ನೆಮ್ಮದಿಯಾಗಿ, ಆರೋಗ್ಯವಾಗಿ, ಆಯಸ್ಸಿನಿಂದ ಬದುಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಹಾವಿಷ್ಣುವಿನ ಅನುಗ್ರಹ ಬೇಕು. ವಿಷ್ಣು ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನೋಡಿ, ನಾವು ಈ ಕಲಿಯುಗದಲ್ಲಿ ಏನೇ ಪೂಜೆ ಪುನಸ್ಕಾರ, ಹೋಮ ಹವನ, ಶ್ರಾದ್ದಾದಿಗಳು ಏನೇ ಕಾರ್ಯಕ್ರಮ ಮಾಡೋದು ಅದನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡ್ತೀವಿ. ಕೃಷ್ಣನೇ ಸಾಕ್ಷಾತ್ ವಿಷ್ಣು ಸ್ವರೂಪಿ ಅಂತ. ಸೊ ಕೃಷ್ಣ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಕಾಳಿ ಅಂತ ಅರ್ಥ. ಕೃಷ್ಣ ಅಂದ್ರೆ ಕರ್ಪು, ಆ ಕಾಳಿ ಸ್ವರೂಪದಲ್ಲಿ 10 ವಿದ್ಯೆಗಳಿದೆ. ಕಾಳಿಯಲ್ಲಿ 10 ವಿದ್ಯೆ ಇದೆ, ದಶಮಹಾವಿದ್ಯೆ ಅಂತ ಅದಕ್ಕೆ ಹೆಸರು. ಈ ವಿದ್ಯೆ ಅಂದ್ರೆ ಸ್ತ್ರೀ ದೇವತೆಗೆ ಮಾತ್ರ ವಿದ್ಯೆ ಅಂತ ಇಟ್ಟು ಕುಂಕುಮನ ಹಣೆಗೆ ಇಟ್ಕೋಬೇಡಿ. ಕಾರಣ ಏನು ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ತುಂಬಾ ಮಡಿ. ಆ ಒಂದು ಕುಂಕುಮ ಅಲ್ಲಿ ಇಟ್ಕೊಂಡಾಗ, ನಾವು ಹಣೆಗೆ ಇಟ್ಕೊಂಡಾಗ ಅದು ಉಚ್ಚಿಷ್ಟ ಆಗೋಗುತ್ತೆ. ಯಾವತ್ತು ಉಚ್ಚಿಷ್ಟವನ್ನ ದೇವತೆಗಳಿಗೆ ಸಮರ್ಪಣೆ ಮಾಡೋದಿಲ್ಲ. ಹಾಗಾಗಿ ಉಚ್ಚಿಷ್ಟ ಆಗೋ ಉದ್ದೇಶದಿಂದ ಯಾರು ಇಟ್ಕೋಬೇಡಿ ದಯವಿಟ್ಟು. ಇದೆಲ್ಲ ಆದ್ಮೇಲೆ 1 ಕೋಟಿ ಯಜ್ಞ ಆದ್ಮೇಲೆ ಈ ಯಂತ್ರಗಳು, ಈ ಕುಂಕುಮ, ನೀವೇನು ಅರ್ಚನೆ ಮಾಡಿರೋ ಕುಂಕುಮಗಳು ನಿಮ್ಮ ಮನೆಗೆ ತಲುಪಿಸುವಂತಹ ವ್ಯವಸ್ಥೆ, ಅಥವಾ ಯಾವ ಒಂದು ಇವಾಗ ಇವ್ರ ಮನೆಗೆ ಸೇರಿದ್ರ ಇವ್ರ ಮನೆಗೆ ತಂದು ಕೊಡ್ತೀವಿ, ಇವ್ರ ಹತ್ರ ಒಂದು ನೀವು ಕಲೆಕ್ಟ್ ಮಾಡ್ಕೋಬಹುದು. ನಿಮ್ಮ ಒಂದು ಹೆಸರು, ವಾಟ್ಸಪ್ ನಂಬರ್ ಅನ್ನ ಒಂದು ಪೇಪರು ಪೆನ್ನು ಕೊಡ್ತಾರೆ, ಅದ್ರಲ್ಲಿ ದಯವಿಟ್ಟು ಬರ್ಕೊಡಿ. ಯಾವ್ದಾದ್ರು ಕಾರ್ಯಕ್ರಮಗಳಿದ್ದಾಗ ನಿಮಗೆ ಮೆಸೇಜ್ ಬರುತ್ತೆ, ಬನ್ನಿ ಭಾಗವಹಿಸಿ. ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮ ಒಬ್ಬ ಮನುಷ್ಯನಿಂದ, ಒಬ್ಬನ ಕೈಯಿಂದ ಖಂಡಿತ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಅನ್ಯೋನ್ಯ ಸಹಾಯದಿಂದನೇ, ನಿಮ್ಮಂತವರ ಸಾವಿರಾರು ಜನದಿಂದ ಆಗುವಂತಹ ಕೆಲಸ. ಸುಹಾಸಿನಿ, ಅರ್ಚನ ಪ್ರೀತ, ಶೋಭನ, ಶುದ್ಧ ಮಾನಸ ಅಂತ ನೀವೆಲ್ಲರೂ ಕೂಡ ಶುದ್ಧ ಮನಸ್ಸಿನಿಂದ ಶೋಭನ ಅಂದ್ರೆ ಮಂಗಳಕರವಾಗಿ ಮುತ್ತೈದೆಯರಿಂದ ಹಾಕುವಂತಹ ಒಂದು ಕುಂಕುಮಕ್ಕೂ ವಿಶೇಷವಾದಂತಹ ಶಕ್ತಿ, ತರಂಗ, ಚೈತನ್ಯಗಳಿರ್ತವೆ. ಆ ಶಕ್ತಿಯನ್ನ ವರ್ಣಿಸಕ್ಕೆ ಅಸಾಧ್ಯವಾದಂಥದ್ದು. ನೀವು ಒಂದು ಚಿಟಿಕೆ ಹಿಂಗೆ ಹಾಕಿದ್ರೆ ಅಲ್ಲಿ ಎಷ್ಟೋ ಕೋಟಿ ಕಣಗಳು ಕುಂಕುಮ ಅಲ್ಲಿ ಬೀಳುತ್ತೆ. ಆ ಬಿದ್ದ ಕಣಗಳಿಂದ ಎಷ್ಟೋ ಚೈತನ್ಯ ಉತ್ಪತ್ತಿ ಆಗುತ್ತೆ. ಆ ಚೈತನ್ಯದಿಂದ ಯಾರು ಈ ಸನ್ನಿಧಾನಕ್ಕೆ ನೋಡಿ, ಇವ್ರ ಮನೆಗೆ ಯಾರು ಬಂದು ಕೂತ್ಕೊಂಡು ಹೋಗ್ತಾರೋ ಅವ್ರ ಕೆಲಸಗಳಾಗೋಗುತ್ತೆ. ಸೊ ಅದು ಆ ಶಕ್ತಿ, ಅದಕ್ಕಿರೋ ಮಂತ್ರ ಶಕ್ತಿ. ಮಂತ್ರ ನೀವು ಮಾಡಿ ನಿಮ್ಮ ಬಾಯಿಂದ ಬಂದು ನಿಮ್ಮ ವಿಶುದ್ಧಿಯಿಂದ ಈಚೆ ಬರುತ್ತದೋ, ಆ ವಿಶುದ್ಧಿನಲ್ಲಿ ಈಶ್ವರ ಇರ್ತಾನೆ. ಈ ಶಿವ ಮಂಗಳಕಾರಕ, ಅದಕ್ಕೆ ಅವರು ಶೋಭನ ಶುದ್ಧ ಮಾನಸ ಅಂದಿದ್ದು. ಇದು ಶೋಭನ ಅಂದ್ರೆ ಮಂಗಳಕರವಾದಂತಹ ವಾಯಸ್ಸು. ಆ ಸ್ವರ ಮಂಗಳಕರವಾಗಿ ನಿಮ್ಮಿಂದ ಈಚೆ ಬರುತ್ತೆ. ಆ ಈಚೆ ಬಂದಂತಹ ಮಂಗಳಕರವಾದಂತಹ ವಾಯಸ್ಸಿಂದ ಆ ಕುಂಕುಮಕ್ಕೆ ವಿಶೇಷವಾದ ಶಕ್ತಿ ಬಂದು, ಆ ಶಕ್ತಿ ಚೈತನ್ಯ ತರಂಗಾಂತಗಳು ಇದೆಲ್ಲ ಈ ಬಿಲ್ಡಿಂಗ್ ಫುಲ್ಲು ಸುತ್ತುತ್ತಾ ಇರುತ್ತೆ. ಯಾರು ಯಾವಾಗ ಏನೇ ಕೆಲ್ಸಕ್ಕೆ ಅಂತ ಇಲ್ಲಿ ಬಂದು ಕೂತ್ಕೊಂಡು 1 ನಿಮಿಷ ಪ್ರಾರ್ಥನೆ ಮಾಡೋದ್ರೆ ಅವ್ರ ಕೆಲಸ ಆಗೋಗುತ್ತೆ. ಅದೇ ದೇವಸ್ಥಾನಗಳಲ್ಲೂ ನಡೆಯೋದು ಇದೇ ಉದ್ದೇಶನೇ. ಆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ನಂಗೆ ಕೆಲಸ ಆಯ್ತು ಅಂತ ಏನಕ್ಕೆ ಹೇಳ್ತೀರಾ ಅಂತ ಹೇಳಿದ್ರೆ, ಆ ಒಂದು ಶಕ್ತಿ, ಮಂತ್ರ ಶಕ್ತಿ, ಆ ಸ್ವರ ಶಕ್ತಿ, ಆ ಸ್ವರದಿಂದ ಉತ್ಪತ್ತಿಯಾದ ಶಬ್ದನಾದ ಸಂಖ್ಯೆ, ಶಬ್ದ ಮತ್ತು ನಾದ, ಈ 2 ಸಮ್ಮಿಲನಗಳಿಂದ ಉತ್ಪತ್ತಿಯಾಗುವಂತಹ ಶಕ್ತಿ ನಮ್ಮ ಮನೋಕಾಮನೆಗಳನ್ನ ಈಡೇರಿಸ್ತಾ ಇರುತ್ತೆ. ಹಾಗೆ ಈ ಒಂದು ವಿಗ್ರಹ ಕೂಡ 50-60 ವರ್ಷದ ವಿಗ್ರಹ. ಇದು ನಮ್ಮ ಪೂಜೆ ಗುರುಗಳು ಪೂಜೆ ಮಾಡಿ ಕೊಟ್ಟಿರುವಂತಹ ವಿಗ್ರಹ.
ಇದಕ್ಕೆ ಎಷ್ಟೋ ಲಕ್ಷಾಂತರ ಕುಂಕುಮಾರ್ಚನೆಗಳು, ಪೂಜೆಗಳು, ಹೋಮಗಳು ನಡೆದಿದೆ ಇದ್ರ ಮುಂದೆ ಸಮ್ಮುಖದಲ್ಲಿ. ಇದ್ರ ಒಂದು ವೈಬ್ರೇಷನ್ಸ್ ಇಂದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡೋಣ. ಆಚರಣೆ ಮಾಡಿ ಸರ್. ಆಚಮ್ಯ ಅಪವಿತ್ರ ಪವಿತ್ರ ವಾಸನವಸ್ಥಾನರೋ ವಿವಾಹಸ್ಮರೇತ್ ಪುಂಡರೀಕಾಕ್ಷ ಸಹಭ್ಯ ಅಭ್ಯಂತರ ಶುಚಿ. ಮಂತ್ರ ಹೇಳ್ಬೇಕಾದ್ರೆ ಏನಾದ್ರು ತಪ್ಪಾಯ್ತು ಅಂದ್ರೆ ಕ್ಷಮಿಸ್ಬಿಡಿ. ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಂ ಶ್ರೀರಾಮ್ ಶ್ರೀಕೇಶಾಯ ನಮಃ, ಪದ್ಮನಾಭ ದಾಮೋದರ ಸಂಕರ್ಷಣ ವಾಸುದೇವ ವೃದ್ಧಿನಾಸಮಾಚ್ಯುತಾಂ ಜನಾರ್ದನ ಉಪೇಂದ್ರಾಯ ಹರಿಯೇ ನಮಃ. ಶ್ರೀಕೃಷ್ಣಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಮಹಾದೇವಾಯ ತೇ ನಮೋ ನಮಃ. ಓಂ. ನೋಡಿ, ನಾವು ಲಲಿತೆಯನ್ನ ಮಾಡ್ತಾ ಇದೀವಲ್ಲ, ಇದನ್ನ ಶ್ರೀವಿದ್ಯೆ ಅಂತ ಕರಿತೀವಿ. ಶ್ರೀವಿದ್ಯೆ ಮಾಡ್ಬೇಕಾದ್ರೆ ಮಾಮೂಲಿಯಾಗಿ ಪೂಜೆ ಮಾಡ್ಬೇಕಾದ್ರೆ ಆಚರಣೆ ಮಾಡ್ಕೋತೀವಿ, ಪ್ರಾಣಾಯಾಮ ಮಾಡ್ತೀವಿ. ಇಲ್ಲಿ ನಾಡಿ ಶೋಧನ ಪ್ರಮುಖವಾಗಿ ಬೇಕಾಗಿರುತ್ತೆ. ಈ ನಾಡಿಗೆ ದೇವತೆಗೆ ಒಂದು ಸುಷುಮ್ನ ಮತ್ತೆ ನಾಡಿಗಳಿಗೆ, 3 ನಾಡಿಗಳಿಗೂ ಬೇಕಾಗಿರುವಂತಹ ಶಕ್ತಿಯನ್ನು ಕೊಡುವಂತವಳು ಚಿನ್ನಮಸ್ತಾದೇವಿ. ಈ ಶ್ರೀವಿದ್ಯೆಯಲ್ಲಿ ಚಿನ್ನಮಸ್ತಾದೇವಿಯನ್ನ ಮತ್ತೆ ಗುರು, ಪ್ರಮುಖವಾಗಿ ಗುರು ಬೇಕು. ಗುರು ಇಲ್ಲದ ವಿದ್ಯೆ ಗುರು ಇರ್ಬೇಕಾಗುತ್ತೆ. ಹಾಗಾಗಿ ಆ ಗುರುವಿನನ್ನ ನಮ್ಮ ದೇಹದೊಳಗೆ ಆಪಾದನೆ ಅಂದ್ರೆ ಹೇಳ್ಕೋಬೇಕಾದ್ರೆ ಆತನ್ನ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಎಲ್ಲರೂ ಈ ಮುದ್ರೆಯನ್ನು ಇಟ್ಕೊಳ್ಳಿ. ಇದು ಮೃಗ ಮುದ್ರೆ. ಒಂದೇ ಒಂದು ಕೈನಲ್ಲಿ ಮಾಡಿದ್ರೆ ಇದು ಮೃಗ ಮುದ್ರೆ ಅಂತ. ಈ ಮೃಗ ಮುದ್ರೆಯಲ್ಲಿ ಹೋಮಗಳನ್ನ ಮಾಡ್ತೀವಿ ನಾವು. ಹೋಮಕ್ಕೆ ಚಿರು ಹೋಗ್ಬೇಕಾದ್ರೆ ಈ ಮುದ್ರೆ ಎಲ್ಲ ಹಾಕ್ತೀವಿ. ಸೊ ಈ 2 ಮುದ್ರೆ ಸೇರ್ಕೊಂಡಾಗ ಗುರು ಮುದ್ರೆ ಆಗುತ್ತೆ. ಇದು ಶ್ರೀವಿದ್ಯೆಯಲ್ಲಿ ಪ್ರಮುಖವಾದದ್ದು, ಇದೇ ಪ್ರಮುಖ. ಅಲ್ಲಿ ಸಾಮಾನ್ಯವಾಗಿ ಶ್ರೀವಿದ್ಯೆಯಲ್ಲಿ ಪಾದಗಳಿಗೆ ಪೂಜೆ, ದೇವತೆಗಳಿಗೆ ಪೂಜೆ ಕಮ್ಮಿ, ದೇವತೆಯ ಪಾದಕ್ಕೆ ಪೂಜೆ ಜಾಸ್ತಿ. ಹಾಗಾಗಿ ಈ ಒಂದು ಮುದ್ರೆಯನ್ನು ಇಟ್ಕೊಂಡು ಬ್ರಹ್ಮರಂಧ್ರದ ಮೇಲೆ ಇಟ್ಕೊಳ್ಳಿ. ಬ್ರಹ್ಮರಂಧ್ರ ನಮ್ಮ ಮತ್ತೆ ಕಾಸ್ಮಿಕ್ ಪವರ್ಸ್, ದೈವಿಕ ಶಕ್ತಿಯನ್ನ ಎಳ್ಕೊಳ್ಳುವಂತಹ ಶಕ್ತಿ ಇರುವುದು ನಮ್ಮ ಬ್ರಹ್ಮರಂಧ್ರಕ್ಕೆ. ಆ ಬ್ರಹ್ಮರಂಧ್ರದ ಮೇಲೆ ಇದನ್ನ ಇಟ್ಕೊಂಡಾಗ ಇದು ಆಂಟನ್ ಆಗುತ್ತೆ. ಟಿವಿ ಆಂಟನ್, ಟೆಲಿಫೋನ್ ಆಂಟನ್ ಹೇಗಿದೆಯೋ ಅಥವಾ ಇದು ಆಂಟನ್ ಹತ್ರ. ಇದು ನಮ್ಮ ದೇಹದ ಒಳಗಡೆ ದೈವಿಕ ಶಕ್ತಿಯನ್ನು ಎಳ್ಕೊಳ್ಳುತ್ತೆ. ಎಲ್ಲ ಕಣ್ಣು ಮುಚ್ಕೊಳ್ಳಿ. ಕಣ್ ತೆಗೆದ್ರೆ ಭಗವಂತ ಕಾಣಲ್ಲ, ಪ್ರಪಂಚ ಕಾಣುತ್ತೆ. ಕಣ್ಣು ಮುಚ್ಕೊಂಡು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಆದಷ್ಟು ಸ್ಟ್ರೈಟ್ ಮಾಡ್ಕೊಳ್ಳಿ. ಯಾರಿಗೆ ಹಿಂಗೆ ಇಟ್ಕೊಳ್ಳೋಕೆ ನೋವಾಗುತ್ತೆ ಆಗಲ್ಲ ಅಂದವ್ರು ಎದೆ ಮೇಲೆ ಕೈ ಇಟ್ಕೊಳ್ಳಿ. ತಲೆ ಮೇಲೆ ಆಗದಿದ್ರೆ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಕಣ್ಣು ಮುಚ್ಕೊಂಡು 3 ಸತಿ ಗಟ್ಟಿಯಾಗಿ ಉಸಿರಾಡಿ. 3 ಸತಿ ಗಟ್ಟಿಯಾಗಿ ಉಸಿರಾಟ. ಇದಾಗಿ ನಾಡಿ ಶೋಧನೆ ಆಗಬೇಕು. 3 ಸತಿ ಉಸಿರಾಟ ಆದ್ಮೇಲೆ ಹೇಳಿ ಶ್ರೀ ಗಣೇಶಾಯ ನಮಃ, ಶ್ರೀ ಶಾರದಾ ಗುರುಭ್ಯೋ ನಮಃ, ಹವಿಘ್ನಮಸ್ತು ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಇಷ್ಟದೇವತಾ ಕುಲದೇವತಾಭ್ಯೋ ನಮಃ, ಹವಿಘ್ನಮಸ್ತು. ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ಹಂಸ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಐಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಃ ಅಸ್ಮತೋ ಪರಮಗುರು ಪರಮೇಷ್ಠಿ ಗುರು ಪರಾತ್ಪರ ಗುರು ಪಾದುಕಾಭ್ಯಾಂ ತರ್ಪ ಪಾದುಕಾಭ್ಯಾಂ ಪೂಜಯಾಮಿ ತರ್ಪಯಾಮಿ ನಮಃ. ಹರಿ ಓಂ. ಮತ್ತೆ 3 ಸತಿ ಉಸಿರಾಟ. ಗಟ್ಟಿಯಾಗಿ ಉಸಿರು ತಗೊಳ್ಳಿ. ನಿಧಾನಕ್ಕೆ ಕೈಗಳನ್ನ ಕೆಳಗಡೆ ಇಳಿಸಿ ರಬ್ ಮಾಡಿ ಕೈನ. ಆ ಬಿಸಿಯನ್ನ ಕಣ್ಣಿನ ಮೇಲೆ ಇಟ್ಕೊಂಡು ನಿಧಾನ ಕಣ್ ತೆಗಿರಿ. ಇದು ಯಾವುದೇ ರೀತಿಯಾದಂತಹ ದೇವಿ ಆರಾಧನೆ ಮಾಡಬೇಕಾದ್ರೆ ಈ ಮುದ್ರೆಯನ್ನ ಮಾಡಿ ದೇವಿನ ಪ್ರಾರ್ಥನೆ ಮಾಡಿ, ಅಂದ್ರೆ ಗುರುಗಳನ್ನ ಪ್ರಾರ್ಥನೆ ಮಾಡಿ ಮಾಡೋದ್ರಿಂದ ನಾವು ಮಾಡುವಂತಹ ಪೂಜೆಯ ಫಲ ಪರಿಪೂರ್ಣವಾಗಿ ನಮಗೆ ಸಿಕ್ಕುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಇದನ್ನ ಮಾಡ್ಬೇಕಾದ್ರೆ ಒಂದು 20 ರಿಂದ 30 ನಿಮಿಷ ಕುತ್ಕೋಬೇಕು. ಕೆಲವರಿಗೆ ಕೂತ್ಕೊಳ್ಳೋಕೆ
ಬಿಡಲ್ಲ, ದೇಹ ಸಪೋರ್ಟ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಯಾವ ದೇಹನೂ ಸಪೋರ್ಟ್ ಮಾಡಲ್ಲ. ಇದೇ ವಿಘ್ನ. ಈ ವಿಘ್ನವನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಈ ಒಂದು ನಾಡಿ ಶೋಧನೆ ಮಾಡ್ಕೊಂಡಾಗ ನಾವು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕೆ ಶಕ್ತಿ ನಮಗೆ ಪ್ರಾಪ್ತಿ ಆಗುತ್ತೆ. ಆಯ್ತಾ? ಓಂ ಆಗಮಾತಂತು ದೇವಾನಾಂ ಗಮನ ಅರ್ಥಾಂತರಾಜಸಾ ಬ್ರವೇ ಗಂಠಾವರಂ ತತ್ರ ದೇವರಾತ್ಮ ಅನಲಾಂಜಲ ಇದು ಗಂಠಾನಾದಂ ಕೃತ್ವಾ. ಈಗ ದೀಪಕ್ಕೆ ಅರ್ಶನ ಕುಂಕುಮ ಮಾಡಿ ಓ ದೀಪಾ ದೇವಿ ಸ್ವರೂಪಸ್ಥಂ ಕರ್ಮಸಾಕ್ಷಿ ಹೇ ವಿಘ್ನಹೃದ ಯಾವತೋ ಪೂಜಾದೇಹೇ ಸ್ಯಾತ್ವಾಂ ಸುಸ್ಥಿರಾ ಭವ. ಶುಭಂ ಕರೋದು ಕಲ್ಯಾಣಂ ಆಯುಷ್ಯಂ ಶುಭವರ್ಧನ ಶತ್ರು ಬುದ್ಧಿ ವಿನಾಶಂಚ ದೀಪ ದುರ್ಗಾ ನಮೋಸ್ತುತೆ. ದೀಪಂ ಪ್ರಜ್ವಾಲ್ಯ. ಎಲ್ಲ 5 ರೂಪಾಯಿ ಕಾಯಿನ್ ಇಟ್ಟಿದಾರಲ್ಲ ಅದನ್ನ ಕೈಲಿ ಇಟ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ₹5 ಕಾಯಿನ್ ಏನಕ್ಕೆ ಇಟ್ಕೋಬೇಕು ಅಂತ ಹೇಳಿದ್ರೆ ಶಾಶ್ವತಿ ಶಾಶ್ವತ ಐಶ್ವರ್ಯ ಸರ್ವದಾ ಶಂಭುಮೋಹಿನಿ ಅಂತ. ಯಾವುದೇ ಒಂದು ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತುವನ್ನ ತ್ಯಜತೆ ಲಭತೇಶಃ ಅಂತ ಒಂದು ಪಡಿಬೇಕಾದ್ರೆ ಒಂದನ್ನ ಕಳ್ಕೊಳ್ಳೇಬೇಕು. ಪಡ್ಕೊಳ್ಳೋದು ಖಂಡಿತ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಏನ್ ಕಳ್ಕೊತಾ ಇದೀವಿ? ₹5 ಕಳ್ಕೊತಾ ಇದೀವಿ. ಏನ್ ಕಳ್ಕೊತಾ ಇದೀವಿ? ಶಾಶ್ವತವಾದಂತಹ ಐಶ್ವರ್ಯವನ್ನ ಕೊಡಮ್ಮ ಭಗವತಿ ಅಂತೇಳಿ ಉದ್ದೇಶದಿಂದ ಆ ₹5 ಪಂಚಮ ಅಂದ್ರೆ 5ನೇ ಮನೆ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಪೂರ್ವ ಪುಣ್ಯ ಕೃತ ಪಾಪಾನ ವ್ಯಾಧಿ ರೂಪೇಣ ಬಾರದೆ. ನಾವು ಇವಾಗ ಏನೇನ್ ಬಾಧೆಗಳನ್ನು ಅನುಭವಿಸ್ತಾ ಇದೀವಿ ಅದೆಲ್ಲ ಕೂಡ ಪೂರ್ವ ಜನ್ಮದಿಂದ ಬಂದಿರುವಂತಹ ದೋಷಗಳು. ಅದಕ್ಕೆ ಎಲ್ಲರಿಗೂ 5 ಸಂಖ್ಯೆಗಳನ್ನ ವಿಶೇಷವಾಗಿ 5 ಸಂಖ್ಯೆಗಳನ್ನ ಹೇಳ್ತಾ ಇರ್ತಾರೆ. ಹಾಗಾಗಿ ₹5 ₹5 ಕಾಯಿನ್ ಅನ್ನ ಎಲ್ಲರೂ ಇಟ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಎಡಗೈಯಲ್ಲಿ ಕಾಯಿನ್ ಇಟ್ಕೊಳ್ಳಿ, ಬಲಗೈನ ಮುಚ್ಚಿಟ್ಕೊಳ್ಳಿ. ಸಂಕಲ್ಪ ಮುದ್ರೆ ಕೂತ್ಕೊಳ್ಳಿ. ಎಲ್ಲರೂ ಸಂಕಲ್ಪ ಮಾಡ್ಕೊಳ್ಳಿ. ಮೊದಲು ನಿಮ್ಮ ತಾಯಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ತಾಯಿ ತಂದೆಯನ್ನ. ₹5 ಇರ್ತಲ್ಲ, 5, 10 ಎಷ್ಟಾದ್ರೂ ಇಟ್ಕೊಳ್ಳಿ, ತೊಂದ್ರೆ ಇಲ್ಲ. ಅಧಿಕಸ್ಯ ಅಧಿಕ ಬಲಂ, ಜಾಸ್ತಿ ಇಟ್ಕೊಂಡು ಪರವಾಗಿ ನೋಡಿ ಇಟ್ಕೊಳ್ಳಿ. ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಆದ್ಮೇಲೆ ಪೂಜೆ ಆಗುತ್ತೆ. ಪೂಜೆ ಆದ್ಮೇಲೆ ಕೂತ್ಕೊಳ್ಳೋದಾದ್ರೆ ಕೂತ್ಕೊಳ್ಳಿ, ನಾರಾಯಣ ಮಾಡಿ, ₹500 ಪಾತ್ರರಾಗಿ. ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಚೇರ್ ಹಾಕಿ ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತ್ಕೋಬಹುದಾ ಅಂತ ಅಮ್ಮನ ಇಟ್ಕೋಬೇಡಿ. ₹5 ಇದ್ರೆ ಇಡಿ, ಇಲ್ಲ ಪರವಾಗಿಲ್ಲ ಮಾಡಿ. ಪರವಾಗಿಲ್ಲ, ಅದೇ ಮಾಡಿ ಮಾಡಿ ಪರವಾಗಿಲ್ಲ ಮಾಡಿ ಪರವಾಗಿಲ್ಲ. ಪಂಚಯಜ್ಞ ಪ್ರಿಯ ಅಂತೇಳಿ ಅಮ್ಮವ್ರಿಗೆ ಇರೋದ್ರಿಂದ ಪಂಚಮಿ ₹5 ಕಾಯಿನ್ ಇಟ್ಕೊಂಡ್ರೆ ಅದ್ ಮಾಡಿದ್ದಕ್ಕೆ ನಿಮ್ಗೊಂದು ಸಿಕ್ಕತ್ತೆ, ಇಲ್ಲ ಅಂತ ಹೇಳಲ್ಲ. ಪರಿಪೂರ್ಣವಾದ ಅನುಗ್ರಹನೂ ಸಿಕ್ಕತ್ತೆ. ಈಗ ಅದನ್ನ ಸಿಕ್ಕತ್ತೋ ಇಲ್ವ ಅಂತ ಅನುಮಾನ ಪಟ್ಕೋಬೇಡಿ, ಸಿಕ್ಕತ್ತೆ. ಈಗ ಅದೇ ಜಾಸ್ತಿ ಆಗ್ಬಿಡ್ತೀಯಮ್ಮ. ನಾವು ನೋಡಿ ಇದನ್ನ ಕೊಡ್ತೀವಿ ಎಲ್ಲರಿಗೂ, ಹೋಗಿದ ಕಡೆ ಇಲ್ಲನೋ ಅದು ದೈವಿಕ ಶಕ್ತಿ ಇರುವಂತಹ ಒಂದು ಬೀಜ. ಇದೆಲ್ಲರಿಗೂ ಕೊಡ್ತೀವಿ. ಕೊಟ್ಟಾಗ 100 ಕ್ವಶನ್ ಆಗ್ತಾರೆ. ತಲೆ ಕೆಟ್ಟೋಗ್ಬಿಟ್ಟು ಯಾಕಾದ್ರೂ ಕೊಟ್ಟಪ್ಪ ಅನ್ಸ್ಬಿಡುತ್ತೆ. ರಾಗಸ್ವರೂಪ ಭಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷುಕೋದಂಡ ಪಂಚತನ್ಮಾತ್ರ ಸಹಾಯಕ ನಿಜಾರುಣ ಪ್ರಭಾಪೂರ
मज्जत् ब्रह्माण्ड मंडल चंपकाशोक पुन्नाग सौगंधिकर सत्कच कुरुविंद मणिश्रेणी कनकोकीर मंडिता अष्टमी चंद्र विभ्राज धरितस्थल शोभिता मुखचंद्र कलंकाभ मृगनाभिविशेषक मदनस्मर माधुर्य तोरण चंद्रिका वस्त्रलक्ष्मी परिवाह चलन्नीनावलोचना नवचंपक पुष्पाक नासा दंड विराजिता ताराकांति तिलस्कारी नासाभरणभासुर कलंकमंजली वृत्त कर्णपूरानोहर ताटंकैवलीभूत तपनोडुपमण्डल पद्मरागशिलादर्श परिभाविकमूलभू नवविद्रुमबिम्बश्री न्याकारिकदरचर शुद्धविद्यापुराकार द्विजपण्डितयोजना कर्पूरवीतिकामोद समाकर्षतिगन्धर विजसल्लापमाधुर्य विनिर्भत्स्यकश्चपि मन्दस्मितप्रभापूर मज्जत्कामेशमानस अनाकलिकसादृश्य जुगुकश्रीविराजित कामेशबद्धमाङ्गल्य शूद्रशोभितगन्धर कनकाङ्गदकेयूर कमनीयभुजान्वित रत्नग्रैवेयचिन्ताक लोलामुक्ताफलान्वित कामेश्वर प्रेमरत्न मणिप्रतिमणस्तमे नाभ्यालवालरोमारि लताफलकुचद्वये लक्षरोमालकाधार लावण्येयमध्यमा स्तनभारतरन्मध्य पट्टबन्धवलित्रय अरुणारुणकौसुम्भ वस्त्रभास्वत्कटीतटी रत्नकिङ्किणिकारम्य रशनादामभूषिता कामेशग्रातसौभाग्य माधवोरुद्वयान्वित माणिक्यमकुटाकार जानुद्वयविराजित इन्द्रगोपमरीक्षिप्त स्मरतोणावजङ्गिक घोरगुल्पा कूर्मकृष्ण येष्णुप्रदनान्वित नकन्धिदिनसञ्चन्न नमज्जनतमो गुण पदद्वयप्रभाजाल पराकृतसरोरुव शिञ्जानमणिमञ्जीर मण्डिलश्रीपदाम्बुज मरारीवन्दगमन महालावण्यशेवदे सर्वारुणानमध्याङ्गी सर्वाभरणभूषिता शिवकामेश्वराङ्कस्त शिवास्वाधीनवल्लभ सुमेरुमध्यशृङ्गस्थ श्रीमन्नगरनायक चिन्तामणिग्रहान्तस्थ पञ्चब्रह्मासनस्थिता महापद्माटवी संस्था कदम्बवनवासिनी सुधासागरमध्यस्थ कामतर यथावते धिवा सदां से बृहते विदिष्टा सा अत्वश वर्तते तमाः राजाधिराजाय प्रसक्य सागिने नमो वयं वै श्रवणाय कुर्महे समेत कामान् कामकामाय मध्यो कामेश्वरो वै श्रवणो ददातो कुबेराय वै श्रवणाय महाराजाय नमः यो वेदादोषो प्रोक्तो वेदान्ते च प्रतिष्ठितः तस्य प्रकृतिरेनस्य यः परस्य महेश्वरः अस्य देवदेवोत्तमाकलानिकोटि ब्रह्माण्डनायके सृष्टि स्थिति लय परिपालके श्री कुबेर महालक्ष्मी देवताभ्यो नमः ओम वेदोक्त मंत्र पुष्पाणि समर्पयामि अस्य देवदेवोत्तमाकलानिकोटि ब्रह्माण्डनायकाः सृष्टि स्थिति लय परिपालके श्री महालक्ष्मी देवतेभ्यो नमः ऋग्वेद प्रिया स्वामिन् पराग ऋग्वेद सेवामुपधारया ओम आतो न हिन्द्रक्षमन्तो चित्रं घ्रावं संग्रवाय महाहस्ते दक्षिणेन विद्महे स्वाह द्विगौर्णन्दवदेः त्वं दिवीमागो द्विमात्रामवोः विहे नहित्वाः शूरदेवानवर्ताः सोदित्सन्द भीमन्नगां वारयन्ते ओम एतोर्मिन्दं स्तवामेषाहारं मत्स्वस्वराजोः नराजसामर्दिशन्नः हरि ओम स्वस्ति अस्य देवदेवोत्तमाकलानिकोटि ब्रह्माण्डनायकेः सृष्टि स्थिति लय परिपालकेः श्री कुबेर महालक्ष्मी देवताभ्यो नमः इति इतराजवन्दिताः यजुर्वेद सेवाममुधारयाः ओम भद्रं कर्णे विष्णुनियामदेवाः भद्रं वक्ष्येमाक्षभिर्यजत्राः स्थिरैरङ्गैः युक्तवां दत्तनोमे वेशेम देवहितं विदायुः स्वस्ति न इन्द्रो वृद्धश्रवाः स्वस्ति नः पूषो विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ओम शान्ति शान्ति
शांति हरि ओम अस देवदेवोत्तमाकलानकोटि ब्रह्मांडनायकाः सृष्टि स्थिति लय प्रमार्गे सामप्रिया स्वामिन्द्राग सामवेद सेवा मौरार्याः ये दशावगायन् नास्ते ओहा ओहा हो अहमन्नमहमन्नं महमन्नादो ओहमन्नादः अहग्गस्लो दगर्दहग्गस्लो दगर्द अहमस्मै प्रजाः हरि ओम स्वस्ति देवदेवोत्तमाकलानकोटि ब्रह्मांडनायकी सृष्टि स्थिति लय प्रमार्गे महालक्ष्मी देवताभ्यो नमः अथर्वण प्रिया स्वामिन्द्राय अथर्वण सेवा ममोधारयाः नमो व्रातपदे नमो गणपते नमो प्रमदपदे नमस्ते हस्तलम्भोदराय एकदन्ताय दिग्विराजने जपसुधाय श्रीवरदमूर्तये नमो नमः हरिः ओम स्वस्ति अस्य देवदेवोत्तमाकलानकोटि ब्रह्मांडनायकी सृष्टि स्थिति लय प्रमार्गे श्री महालक्ष्मी नमो नमः ओम स्तोत्र प्रिया स्वामिन्द्राय स्तोत्र सेवा ममोधारयाः ಸ್ತೋತ್ರಗಳು ಹೇಳ್ಬೋದು महादेवी च विद्महे विष्णुपत्नी च धीमहि तन्नो लक्ष्मी प्रचोदयात्। ओम नारायणं महाज्ञेयं विश्वात्मानं परायणं नारायण परो ज्योतिरात्मा नारायणः परः हरिः ओम स्वस्ति तस्य देवदेवोत्तमाकलानकोटि ब्रह्मांडनायकी सृष्टि स्थिति लय परिवार महालक्ष्मी नमो नमः संगीत प्रिया स्वामिन्द्राय संगीत सेवा ममोधारयाः ತಾಯಿ ಬಂದಾಳೋ ನಮ್ಮ ಲಕ್ಷ್ಮಿ ಬಂದಾಳೋ ಸಾಯಂಕಾಲದ ದೀಪ ಹಚ್ಚುವ ವೇಳೆಗೆ ಬಂದಾಳೋ ತಾಯಿ ಬಂದಾಳೋ ನಮ್ಮ ಲಕ್ಷ್ಮಿ ಬಂದಾಳೋ ಸಾಯಂಕಾಲದ ದೀಪ ಹಚ್ಚುವ ವೇಳೆಗೆ ಬಂದಾಳೋ ಕೈಯಲ್ಲಿ ಕಮಲವ ಎದೆಯಲ್ಲಿ ಮುತ್ತಿನ ಹಾರವ ಕಾಲಲ್ಲಿ ಗೆಜ್ಜೆ ಧರಿಸಿ ಹಡಿಯ ನಿಡುತ್ತಾ ಬಂದಾಳೋ ಲಕ್ಷ್ಮಿ ಬಂದಾಳೋ ಸಾಯಂಕಾಲದ ದೀಪ ಹಚ್ಚುವ ವೇಳೆಗೆ ಬಂದಾಳೋ ಬಾಗಿಲ ಎದುರಲ್ಲಿ ಒಂದು ಆಸನವಿರಬೇಕು ಬೇಗನೆ ಬಂದು ಜಾಗದಿ ತಾನು ಕುಳಿತುಕೊಳ್ಳುವಳು ತಾಯಿ ಬಂದಾಳೋ ನಮ್ಮ ಲಕ್ಷ್ಮಿ ಬಂದಾಳೋ ಸಾಯಂಕಾಲದ ದೀಪ ಹಚ್ಚುವ ವೇಳೆಗೆ ಬಂದಾಳೋ ಮನೆಯಲ್ಲಿ ಎಂದೆಂದು ಒಳ್ಳೆಯ ಮಾತನ್ನು ನುಡಿಬೇಕು ತರುಮನ ಚಿತ್ತಲಿ ಬೇಡಿಕೊಂಡರೆ ವರವನ್ನು ಕೊಡುವಳು ತಾಯಿ ಬಂದಾಳೋ ನಮ್ಮ ಲಕ್ಷ್ಮಿ ಬಂದಾಳೋ ಸಾಯಂಕಾಲದ ದೀಪ ಹಚ್ಚುವ ವೇಳೆಗೆ ಬಂದಾಳೋ ಕೊಲ್ಲಾಪುರದಿಂದ ತಾನು ಮೆಲ್ಲಗೆ ಬರುವಳು ಇಲ್ಲೇ ನೆಲೆಯಾಗಿರುವೆನೆಂದು ಅಭಯ ನೀಡುವಳು ತಾಯಿ ಬಂದಾಳೋ ನಮ್ಮ ಲಕ್ಷ್ಮಿ ಬಂದಾಳೋ ಸಾಯಂಕಾಲದ ದೀಪ ಹಚ್ಚುವ ವೇಳೆಗೆ ಬಂದಾಳೋ ಬೆಳಗುರು ಹನುಮಾನ ಸ್ವಾಮಿ ರಂಗನ ಮಡದಿಯೋ ಕಾಲ ಕಾಲದಲ್ಲಿ ನಮ್ಮನ್ನು ಕೈ ಹಿಡಿದೆತ್ತುವಳು ಬೆಳಗುರು ಹನುಮಾನ ಸ್ವಾಮಿ ರಂಗನ ಮಡದಿಯೋ ಕಾಲ ಕಾಲದಲ್ಲಿ ನಮ್ಮನ್ನು ಕೈ ಹಿಡಿದೆತ್ತುವಳು ತಾಯಿ ಬಂದಾಳೋ ನಮ್ಮ ಲಕ್ಷ್ಮಿ ಬಂದಾಳೋ ಸಾಯಂಕಾಲದ ದೀಪ ಹಚ್ಚುವ ವೇಳೆಗೆ ಬಂದಾಳೋ ಸಾಯಂಕಾಲದ ದೀಪ ಹಚ್ಚುವ ವೇಳೆಗೆ ಬಂದಾಳೋ ಸಾಯಂಕಾಲದ ದೀಪ ಹಚ್ಚುವ ವೇಳೆಗೆ ಬಂದಾಳೋ हरि ओम स्वस्ति सदेवदेवोत्तमाकलानकोटि ब्रह्मांडनायकी ಅಲ್ಲ ನಾನೆಂದಾರು ಕೊಡ್ಲಿ ಪರವಾಗಿಲ್ಲ
ಸ್ವಲ್ಪ ತಟ್ಟೆಗಳು ಜೋಡಿಸ್ಕೊಡ್ಬೇಕಾ? ಜೋಡಿಸ್ಬೇಕು, ಅದಕ್ಕೆ ಬನ್ನಿ. ತಟ್ಟೆ ಇಲ್ಲ, ತಟ್ಟೆ ಸಮೇತ ತಗೊಂಡು ಬನ್ನಿ. ನಾನು ಮೇಲ್ಗಡೆ ಕೊಟ್ಟು ಅಲ್ಲಿ ಹಿಂಗೆಲ್ಲ ಅದಕ್ಕೆ ಹಾಕಿದ್ರೆ ಫೋನ್ ಪೇ ಹಾಕಿದ್ರೆ